ಶ್ರೀರಾಮ ಸಮರ್ಥ ನಿಳೋಭ ಕಲಿತೋ ಕೀರ್ತನ ನಾನೀ ತುಮಚೆ ಅನುಸಂಧಾನ. ನಾನು ಕೀರ್ತನ ಮಾಡುತ್ತೇನೆ, ನಾಮದಲ್ಲಿಯೇ ನನ್ನ ಅನುಸಂಧಾನ ಹೊಂದಿರುತ್ತೇನೆ. ನಾಮಾಚೆ ಚಿಂತನ ಕರುಣಿಕೇಲ ಸ್ವಾಧೀನ. ನಾಮದ ಚಿಂತನೆ ಮಾಡಿ ನಾನು ಇದನ್ನು ಸ್ವಾಧೀನಪಡಿಸಿಕೊಂಡಿರುವೆ. ನಿಳಾಮಣೆ ದಿವಸ ರಾತ್ರಿ ನ ಕಳೆ ಕೇವ ಈದಾತಿ. ನಿಳೋಬ ಅನ್ನುವುದೇನೆಂದರೆ ದಿವಸ ರಾತ್ರಿಗಳು ಹೇಗೆ ಬರುತ್ತವೆ ಹೋಗುತ್ತವೆ ಎಂಬುದೇ ತಿಳಿಯುವುದಿಲ್ಲ. ನ ಪಡೆ ಬಿಸದ ಯಾತ್ರಾಮನ ಝಾಲಿ ತದ್ರೂಪ ವಾಸನ. ನನ್ನ ಮನಸ್ಸಿಗೆ ಒಂದು ಕ್ಷಣವೂ ಭಗವಂತನ ವಿಸ್ಮರಣೆ ಆಗುವುದಿಲ್ಲ. ನನ್ನ ವಾಸನೆಗಳೆಲ್ಲೂ ತದ್ರೂಪವಾಗಿರುತ್ತವೆ. ರೂಪಾಚೆ ಚಿಂತನ ತೇಥೇಚಿ ಗುಂತಲೆ ಮನ. ನಿಳಾಮನೆ ನಿತ್ಯ ವೈಷ್ಣವ ಸಾಧನ ಹೇಚಿ ಅನುಸಂಧಾನ ದಿವಸ ರಾತ್ರಿ. ನಿಳೋಬ ಅನ್ನುವುದೇನೆಂದರೆ ರೂಪದ ಚಿಂತನೆಯಲ್ಲಿಯೇ ನನ್ನ ಮನಸ್ಸು ತನ್ಮಯವಾಗಿ ಬಿಟ್ಟಿರುತ್ತದೆ. ವಿಷ್ಣು ಭಕ್ತರಿಗೆ ಇದೇ ನಿತ್ಯ ಸಾಧನೆಯಾಗಿರುತ್ತದೆ. ಹಾಗೂ ಹಗಲಿರುಳು ಮಾಡಬೇಕಾದ ಅನುಸಂಧಾನ ಇದೇ ಆಗಿರುತ್ತದೆ. ದೇತಾ ಘೇತಾ ಏತಾ ದಾತ ಸದಾ ತುಜಿ ಸನ್ನಿಧತ. ಕೊಡುವಾಗ, ತೆಗೆದುಕೊಳ್ಳುವಾಗ, ಹೋಗುವಾಗ, ಬರುವಾಗ ನಿರಂತರ ನಿನ್ನ ಸಾನ್ನಿಧ್ಯ ಇದ್ದೇ ಇರುತ್ತದೆ. ಜಾನಕಿ ಜೀವನ ಸ್ಮರಣ ಜಯ ಜಯ ರಾಮ ಶ್ರೀರಾಮ ಸಮರ್ಥ. ಭಗವಂತನ ಸ್ಮರಣೆಯಲ್ಲಿ ಅಭಿಮಾನದ ಮರಣವಿರುತ್ತದೆ. ಬಹಿಣಾಬಾಯಿ ತುಕೋವಾಚ ಛಂದ ರಾಗದ ಮನಾಸಿ ಐಕತಾ ಪದಾಸಿ ಕಥೆ ಮಧ್ಯೆ. ತುಕೋವಾಚೆ ಧ್ಯಾನ ಕರೋನಿ ಅಂತರಿ ರಾಹೇ ತ್ಯಾ ಭೀತರಿ ಗೃಹಮಾನಿ. ನನ್ನ ಮನಸ್ಸಿಗೆ ತುಕಾರಾಮದ ಛಂದವೇ ಹರಿಬಿಟ್ಟಿದೆ. ಹರಿಕಥೆಯಲ್ಲಿ ಅವರ ಪದಗಳನ್ನು ಕೇಳಿದೊಡನೆ ಮನಸ್ಸು ಅದರಲ್ಲಿಯೇ ರಮಿಸುತ್ತದೆ. ನನ್ನ ಅಂತರಂಗದಲ್ಲಿ ನಿರಂತರ ಶ್ರೀ ತುಕಾರಾಮರ ಧ್ಯಾನ ಮಾಡುತ್ತಾ ಆ ಧ್ಯಾನದಲ್ಲಿ ಮಗ್ನರಾಗಿ ನಾನು ಮನೆಯಲ್ಲಿ ಇರುತ್ತೇನೆ. ದಿನರಾತ್ರಿ ನಿದ್ರಾಣಯೇ ತಿಳಭರಿ ತುಕೋಬ ಅಂತರಿ ಪ್ರವೇಶದ. ಹಗಲು ರಾತ್ರಿ ಒಂದು ಕ್ಷಣವೂ ನಿದ್ರೆ ಬರುವುದಿಲ್ಲ. ಏಕೆಂದರೆ ಶ್ರೀ ತುಕಾರಾಮರೇ ನನ್ನ ಅಂತರಂಗದಲ್ಲಿ ತುಂಬಿಕೊಂಡಿರುತ್ತಾರೆ. ಜಾನಕಿ ಜೀವನ ಸ್ಮರಣ ಜಯ ಜಯ ರಾಮ ಶ್ರೀರಾಮ ಸಮರ್ಥ. ಹಿಂದಿ ವಚನಗಳು ಕಬೀರ. ಸಾಹೇಬ ತುಮನ ಬಿಸರೋ ಜೋ ಲಾಖ ಲೋಗ್ ಲಗಿ ಜಾಯ. हमसे तुमको बहुत है तुम सम हमको नाही. ಹೇ ಭಗವಂತನೇ, ನಿನಗೆ ಲಕ್ಷಗಟ್ಟಲೆ ಭಕ್ತರಿರಬಹುದು, ಆದರೂ ನೀನು ನನ್ನನ್ನು ಮರೆಯಬೇಡ. ನಿನಗೆ ಅನೇಕ ಭಕ್ತರಿದ್ದರು, ನನಗೆ ಮಾತ್ರ ನಿನ್ನಂಥವರು ಬೇರೆ ಯಾರೂ ಇರುವುದಿಲ್ಲ. ಅಂತರ್ಜಾಮಿ ಏಕ ತುಮ ಆತಮಕ್ಕೆ ಆಧಾರ. ಜೋ ತುಮ ಛೋಡೋ ಹಾಕ ತೋ ಕೌನ ಉತಾರೈ ಪಾರ. ಅಂತರಂಗದಲ್ಲಿರುವ ನೀನೊಬ್ಬನೇ ನನಗೆ ಆಧಾರವಾಗಿರುವೆ. ನೀನೇ ನನ್ನ ಕೈ ಬಿಟ್ಟು ನನ್ನನ್ನು ಈ ಭೂಸಾಗರವನ್ನು ಯಾರು ದಾಟಿಸುತ್ತಾರೆ. ಸಾಹೇಬ ಮೇರಾ ಏಕ ಹೈ ದೂಜಾ ಕಹಾ ನ ಜಾಯ್. ದೂಜಾ ಸಾಹೇಬ್ ಜೋ ಕಹೂಂ ಸಾಹೇಬ್ ಖರಾ ರಿಸಾಯ್. ನನಗೆ ಒಬ್ಬನೇ ಮಾಲೀಕನಿರುತ್ತಾನೆ, ಇನ್ನೊಬ್ಬನಿರುತ್ತಾನೆಂದು ಹೇಗೆ ಹೇಳಲಿ? ಇನ್ನೊಬ್ಬನಿರುತ್ತಾನೆಂದರೆ ನಿಜವಾದ ಮಾಲೀಕನು ಒಪ್ಪಿಸಿಕೊಳ್ಳಲಿಕ್ಕಿಲ್ಲವೇ? ಜೋ ಕುಛ ಕಿಯಾ ಸೋ ತುಮ ಕಿಯಾ ಮೈ ಕछु ಕಿಯಾ ನಾಹಿ. ಕಹೋ ಕಹಿ ಜೋ ಮೈ ಕಿಯಾ ತುಮ ಹಿ ಮುझ ಮಾನಿ. ಮಾಡಿದ್ದೆಲ್ಲವನ್ನು ನೀನೇ ಮಾಡಿರುತ್ತಿ, ನಾನು ಏನೂ ಮಾಡಿರುವುದಿಲ್ಲ. ನಾನು ಮಾಡಿರುತ್ತೇನೆ ಅನ್ನುವುದೆಲ್ಲ ನಿನ್ನ ಅಧೀನವೇ ಆಗಿರುತ್ತದೆ. ಸಭಿ ರಸಾಯನ ಹಮಕರಿ ನಹಿ ನಾಮ ಸಮ ಕೋಯ್. ರಂಚಕ ಘಟ ಮೇ ಸಂಚರೈ ಸಬತನ ಕಾಂಚನ ಹೋಯ್. ಭಗವಂತನ ನಾಮಕ್ಕೆ ಸಮಾನವಾದ ಗುಣಗಂಭೀರವಾದ ರಸಾಯನ ಬೇರೊಂದಿಲ್ಲ. ಅದು ನಮ್ಮ ಶರೀರದಲ್ಲಿ ಲೇಷ ಮಾತ್ರ ಸಂಚಾರವಾದರೂ ಶರೀರವನ್ನೆಲ್ಲ ಕಾಂಚನಮಯವನ್ನಾಗಿ ಮಾಡಿಬಿಡುತ್ತದೆ. ಲಾಲಿ ಮೇಲೆ ಲಾಲಕಿ ಜಿತ ದೇಖೂ ತಿತ ಲಾಲ್. ಲಾಲಿ ದೇಖನ ಮೈ ಗೈ ಮೈ ಭೀ ಹೋ ಗೈ ಲಾಲ್. ನನ್ನ ಪ್ರಿಯಕರನ ಪ್ರೇಮವನ್ನು ನೋಡಲು ಹೋದರೆ ಎಲ್ಲ ಕಡೆಗೂ ನನಗೆ ಅದೇ ಪ್ರೇಮ ತೋಡತೊಡಗಿತು. ಆ ಪ್ರೇಮವನ್ನು ನೋಡಲು ಹೋಗಿ ನಾನೇ ಪ್ರೇಮ ಸ್ವರೂಪಳಾಗಿ ಬಿಟ್ಟೆನು. ಸುರತಿ ಸಮಾನಿ ನಿರತಿ ಮೇ ಅಜಪ ಮಾಹಿ ಜಾ. ಲಕ್ಷ ಸಮಾನ ಅಲಕ್ಷ್ಯ ಮೇ ಆಪ ಮಾಹಿ ಆಪ್. ಸ್ಮರಣೆ ಪ್ರೀತಿಯಲ್ಲಿ ಲಯವಾಯಿತು, ಜಪವು ಅಜಪಾಜಪದಲ್ಲಿ ಲಯವಾಯಿತು, ಲಕ್ಷ್ಯವು ಅಲಕ್ಷ್ಯದಲ್ಲಿ ಮುಳುಗಿತು ತನ್ನೊಳಗೆ ತಾನು. ಪ್ರೇಮ ಪ್ರೇಮ ಸಬ್ ಕೋಯ್ ಕಹೆ ಪ್ರೇಮನ ಚಿಹ್ನೆ ಕೋಯ್ ಚಿಹ್ನೈ ಕೋಯ್. ಆಠ ಪಹರ ಝೂಮತ ರಹೆ ಪ್ರೇಮ ಕಹಾವೈ ಸೋಯ್. ಎಲ್ಲರೂ ಪ್ರೇಮ ಪ್ರೇಮವೆಂದು ಅನ್ನುತ್ತಾರೇನೋ ನಿಜ, ಆದರೆ ನಿಜವಾದ ಪ್ರೇಮ ಎಂಬುದು ಯಾರಿಗೂ ತಿಳಿದಿರುವುದಿಲ್ಲ. 8 ಪ್ರಹರ ಆ ಪ್ರೇಮದಲ್ಲಿ ಮಗ್ನವಾಗಿರುವುದೇ ನಿಜವಾದ ಪ್ರೇಮವಾಗಿರುತ್ತದೆ.
जब मैं था तब गुरु नहीं, अब गुरु है हम नहीं, प्रेम गली अति साकरी तामे दोन समाನಿ. ನಾನು ಇರುವಾಗ ಸದ್ಗುರು ಇಲ್ಲ, ಸದ್ಗುರು ಇರುವಾಗ ನಾನು ಇಲ್ಲ. ಪ್ರೇಮದ ಮಾರ್ಗವು ಅತ್ಯಂತ ಇಕ್ಕಟ್ಟಿನದಾಗಿರುತ್ತದೆ, ಇದರಲ್ಲಿ ಇಬ್ಬರು ಹೋಗಲು ಶಕ್ಯವಿಲ್ಲ. जो बिछुड़े हैं प्यारे से भटकते दर बदर फिरते, हमारा यार है हम में हमन को इंतजारी क्या. ಯಾರು ತಮ್ಮ ಪ್ರಿಯತಮನನ್ನು ಕಳೆದುಕೊಂಡಿರುವರೋ ಅವರು ಅವನನ್ನು ಎಲ್ಲ ಕಡೆಗೂ ಹುಡುಕುತ್ತಿರುತ್ತಾರೆ. ಆದರೆ ನನ್ನ ಪ್ರಿಯತಮನು ನನ್ನ ಹೃದಯದಲ್ಲಿ ಇರುವಾಗ ಇನ್ನಾರ ಪ್ರತೀಕ್ಷೆ ಮಾಡಬೇಕು. ಜಾನಕಿ ಜೀವನ ಸ್ಮರಣ ಜೈ ಜೈ ರಾಮ್ ಶ್ರೀರಾಮ್ ಸಮರ್ಥ. ಉಳಿದ ಸಾಧನೆಗಳಲ್ಲಿ ಉಪಾಧಿಯಿಂದಾಗಿ ಸ್ವಲ್ಪ ಆದರೂ ಅಸ್ಥಿರತೆ ಇರುತ್ತದೆ, ಆದರೆ ನಾನು ಸ್ಥಿರವಾಗಿ ಇರುತ್ತದೆ. ಭಾಂಗ ನಾನಕ ಶ್ರೀರಾಮ ಸಮರ್ಥ ನಾನಕ भांग तमाकू धतुरा उतर जात पर भात, नाम कुमारी नानका चढ़ई रही दिन रात. ಭಾಂಗು ತಂಬಾಕು ಧತ್ತುರದ ಅಮಲು ರಾತ್ರಿ ಸೇವಿಸಿದರೆ ಬೆಳಿಗ್ಗೆ ಇಳಿದು ಹೋಗುತ್ತದೆ, ಆದರೆ ಭಗವಂತನ ನಾಮದ ಅಮಲು ಹಗಲಿರುಳು ಹಾಗೆ ಇರುತ್ತದೆ. ಹುಕುಂ ಖುದಾ ಮೇ ದುನಿಯಾ ಸಾರಿ, ಹುಕುಂ ಸೆ ಬಾಹರ್ ಕೋಯಿ ನಾಹಿ, ಹುಕುಂ ಖುದಾ ಕಾ ಸಮझे ನಾನಕ आपने हो मैं आप बिटा मिटाए. ಸಂಪೂರ್ಣ ವಿಶ್ವವು ಭಗವಂತನ ಸತ್ಯದಿಂದ ನಡೆದಿರುತ್ತದೆ. ಅವನ ಸತ್ಯವನ್ನು ಮೀರಿ ಯಾರಿಗೂ ನಡೆಯಲು ಶಕ್ಯವಿಲ್ಲ. ಯಾರಿಗೆ ಭಗವಂತನ ಸತ್ಯ ಅರ್ಥವಾಯಿತೋ ಅವರ ಅಹಂಕಾರವು ತಾನಾಗಿಯೇ ಕರಗುತ್ತದೆ. ಪಾವನ ನಾಮ ಜಗತಮೇ ಹರಿಕೋ ಸಿಮರ ಸಿಮರ ಕಶ್ಮಲ ಸಪಹರರೆ. ಈ ಜಗತ್ತಿನಲ್ಲಿ ಭಗವಂತನ ನಾಮವು ಎಲ್ಲರನ್ನೂ ಪವಿತ್ರಗೊಳಿಸುವಂತಹದ್ದು. ಅದನ್ನು ಪುನಃ ಪುನಃ ಸ್ಮರಣೆ ಮಾಡಿದರೆ ಪಾಪಗಳು ಇಲ್ಲದಂತಾಗುತ್ತವೆ. बिसर गई आप पराई, जब ते साधु संगत वही पाई. ना कोई बैरी नहीं बेगाना, सकल संग हमको बनाई. जो प्रभु कीनो सो भल मानो, यह सुमति साधुते पाई. सब में रम रहा प्रभु, एक पेख पेख नानक बिगसाई. ನಾನಕರು ಅನ್ನುವುದೇನೆಂದರೆ, ನನಗೆ ಸಂತ ಸಂಗತಿ ಒದಗಿದಾಗ ನನ್ನಲ್ಲಿಯ ಮಮ್ಮಪರ ಭಾವವೆಲ್ಲವೂ ನಷ್ಟವಾಯಿತು. ನನಗೆ ಶತ್ರು ಮಿತ್ರರು ಉಳಿಯಲಿಲ್ಲ. ಸತ್ಸಂಗತಿಯಿಂದ ನನಗೆ ಎಲ್ಲವೂ ಪ್ರಾಪ್ತವಾಯಿತು. ಭಗವಂತನು ಮಾಡಿದ್ದೆಲ್ಲವೂ ನಮ್ಮ ಕಲ್ಯಾಣಕ್ಕಾಗಿ ಇರುತ್ತದೆಂಬ ಸದ್ಬುದ್ಧಿಯು ನನಗೆ ಸಾಧುಗಳಿಂದಲೇ ಪ್ರಾಪ್ತವಾಯಿತು. ಈ ವಿಶ್ವವೆಲ್ಲ ಭಗವಂತನಿಂದಲೇ ತುಂಬಿಕೊಂಡಿದೆ. ಈ ವಿಶ್ವವ್ಯಾಪಿಯಾದ ಭಗವಂತನನ್ನು ಪುನಃ ಪುನಃ ನೋಡಿ ನನಗೆ ಆನಂದವಾಗುತ್ತದೆ. ठाकुर तुम शरणाई आया, उतर गया मेरे मन का संशय, जब से दर्शन पाया. हे ಭಗವಂತನೇ, ನಾನು ನಿನಗೆ ಶರಣು ಬಂದಿರುವೆ. ನಿನ್ನ ದರ್ಶನವಾದಂದಿನಿಂದ ನನ್ನ ಸಂಶಯಗಳೆಲ್ಲೂ ದೂರವಾಗಿರುತ್ತವೆ. ಕಾಹರೆ ಬನ ಖೋಜನ ಜಾಯಿ, ಸರ್ವ ನಿವಾಸಿ ಸದಾ ಅಲೇಪ. ತೋಹೆ ಸಂಗ ಸಮಾಯಿ पुष्प मध्य जीवी बास बसत है. मुकुर माह जस छाई, तैसे ही हरि बसे निरंतर. घट ही खोजो भाई, बाहर भीतर एक ही जानो. यह गुरु ज्ञान ज्ञान बताई. कहे नानक बिनु आप ही चीन्हे, मिटै न भ्रम की काई. ಶ್ರೀ ನಾನಕರು ಅನ್ನುವುದೇನೆಂದರೆ, ನೀವು ಅವನನ್ನು ಶೋಧಿಸಲು ಅರಣ್ಯಕ್ಕೆ ಹೋಗಬೇಕಾದ ಕಾರಣವಿಲ್ಲ. ಸರ್ವವ್ಯಾಪಿ ಹಾಗೂ ಸದಾ ಅಲಿಪ್ತನಾದ ಭಗವಂತನು ನಿನ್ನಲ್ಲಿಯೇ ಸಮಾವಿಷ್ಟನಿರುತ್ತಾನೆ. ಹೂವಿನಲ್ಲಿಯ ಸುಗಂಧದಂತೆ, ಕನ್ನಡಿಯಲ್ಲಿಯ ಪ್ರತಿಬಿಂಬದಂತೆ ಅವನು ನಿನ್ನಲ್ಲಿ ನಿರಂತರ ಇರುತ್ತಾನೆ. ನೀನು ನಿನ್ನಲ್ಲಿಯೇ ಅವನನ್ನು ಶೋಧಿಸು. ಅಂತರಂಗದಲ್ಲಿರುವವನೇ ಬಹಿರಂಗದಲ್ಲಿ ಇರುತ್ತಾನೆ. ಇದೇ ಜ್ಞಾನದ ಲಕ್ಷಣವಾಗಿರುತ್ತದೆ. ಇದನ್ನೇ ಗುರುಗಳು ಕಲಿಸಿರುತ್ತಾರೆ. ನಮ್ಮನ್ನು ನಾವು ಅರಿತುಕೊಳ್ಳದ ಹೊರತು ಭ್ರಮೆಯ ದೋಷ ದೂರವಾಗುವುದಿಲ್ಲ. ಆಶಾ ಮಮತಾ ಸಕಲ ತ್ಯಾಗೈ ಜಗತೆ ರಹೈ ನಿರಾಶ. ಕಾಮ ಕ್ರೋಧ ತೆಹಿ ಪರಸೈ ನಾಹಿ, ತೆಹಿ ಘಟ ಬ್ರಹ್ಮ ನಿವಾಸ. ಆಶಾ ಹಾಗೂ ಮಮತೆಗಳನ್ನು ಸಂಪೂರ್ಣ ತ್ಯಾಗ ಮಾಡಿದವನಲ್ಲಿ, ಈ ಜಗತ್ತಿನಲ್ಲಿ ಸಂಪೂರ್ಣ ಅನಾಸಕ್ತನಾದವನಲ್ಲಿ, ಹಾಗೂ ಯಾರನ್ನು ಕಾಮ ಕ್ರೋಧಗಳು ಸ್ಪರ್ಶ ಮಾಡುವುದಿಲ್ಲವೋ ಅಂಥ ಮನುಷ್ಯನಲ್ಲಿ ಬ್ರಹ್ಮಭಾವ ಐಕ್ಯವಾಗುತ್ತದೆ. जानकी जीवन स्मरण जय जय राम. श्री राम समर्थ मीराबाई. साधु की संगत पाई रे,
जाकी पूर्ण कमाई रे, साधु की संगत गुरु जी की सेवा, बनत बनत मनी आई रे, सुमिरे नामा और कबीरा, तीसर मुक्ता बाई रे, मीरा के प्रभु गिरधर नागर, ज्योत में ज्योत मिलाई रे. ಮೀರಾಬಾಯಿ ಅನ್ನುವುದೇನೆಂದರೆ ಪೂರ್ಣತೆಯನ್ನು ಹೊಂದಿದ ಸಾಧು ಸಂತರ ಸಹವಾಸವು ನನಗೆ ಪ್ರಾಪ್ತವಾಯಿತು. ಸಾಧುಗಳ ಸಹವಾಸ ಹಾಗೂ ಸದ್ಗುರುಗಳ ಸೇವೆ ಇವೆಲ್ಲರಿಂದ ನನ್ನ ಸಾಧನೆಯು ಕ್ರಮವಾಗಿ ಪೂರ್ಣತೆ ಹೊಂದಿತು. ನಾಮದೇವ, ಕಬೀರ ಹಾಗೂ ಮುಕ್ತಾಬಾಯಿ ಇವರೆಲ್ಲರೂ ಭಗವಂತನ ಸ್ಮರಣೆ ಮಾಡಿದರು ಹಾಗೂ ಭಗವಂತನಲ್ಲಿ ಐಕ್ಯರಾದರು. ಪಾಯೋಜಿ ಮೈನೆ ರಾಮ ರತನ ಧನ ಪಾಯೋ, ವಸ್ತು ಅಮೂಲಿಕ ದಿ ಮೇರೆ ಸತಗುರು, कृपा करी अपनायो, जन्म जन्म की पूंजी पाई, जग में सभी खोवायो, खर्च न खोटई चोर न लूटई, दिन दिन बढ़त सवायो, सत की नाम खेवटिया सतगुरु, भवसागर तरी आयो, मीरा के प्रभु गिरिधर नागर, हर की जस गायो. ಮೀರಾಬಾಯಿ ಅನ್ನುವುದೇನೆಂದರೆ, ನಾನು ನಿಶ್ಚಿತವಾಗಿ ರಾಮರೂಪಿ ಧನವನ್ನು ಪಡೆದುಕೊಂಡೆ. ನನ್ನ ಸದ್ಗುರುನಿಗೆ ಆ ಅಮೂಲ್ಯ ವಸ್ತುವನ್ನು ಕೊಟ್ಟು ನನ್ನ ಮೇಲೆ ಕೃಪೆ ಮಾಡಿ ತಮ್ಮಗಳನ್ನಾಗಿ ಮಾಡಿಕೊಂಡರು. ನಾನು ಈ ಜಗತ್ತಿನಲ್ಲಿ ಎಲ್ಲವನ್ನೂ ಕಳೆದುಕೊಂಡೆ, ಆದರೆ ಜನ್ಮ ಜನ್ಮಾಂತರದಲ್ಲಿ ಪ್ರಾಪ್ತವಾಗದೇ ಇರುವ ಸಂಪತ್ತನ್ನು ಪಡೆದುಕೊಂಡೆ. ಈ ಸಂಪತ್ತು ಎಷ್ಟೇ ಖರ್ಚು ಮಾಡಿದರೂ ಕಡಿಮೆಯಾಗುವುದಿಲ್ಲ, ಕಳ್ಳರಿಗೆ ಇದನ್ನು ಕದಿಯಲು ಬರುವುದಿಲ್ಲ. ಇಷ್ಟೇ ಅಲ್ಲದೆ ಇದು ದಿನ ದಿನಕ್ಕೂ ಸವ್ವಾಪಟ್ಟಿನಂತೆ ಬೆಳೆಯುತ್ತಲೇ ಹೋಗುತ್ತದೆ. ಈ ಭವಸಾಗರದಲ್ಲಿ ಭಗವಂತನ ನಾಮವೆಂಬ ದೋಣಿ ಇರುತ್ತದೆ. ನನ್ನ ಸದ್ಗುರುಗಳೇ ಇದರ ಅಂಬಿಗರಾಗಿರುತ್ತಾರೆ. ಅವರ ಸಹಾಯದಿಂದ ನಾನು ಭವಸಾಗರ ದಾಟಿರುತ್ತೇನೆ. ಆದ್ದರಿಂದ ನಾನು ಅತ್ಯಂತ ಅವರ ಯಶೋಗಾನ ಮಾಡುತ್ತಿರುವೆ. ಜೋಗಿ ಮತ ಜಾ ಮತ ಜಾ ಮತ ಜಾ, ಪಾವ ಪರು ಮೈ ತೇರೆ, ಪ್ರೇಮ ಭಕ್ತಿ ಕೋ ಪೈಂಡೋ ನ್ಯಾರೋ, हमको गैल बता जा, अगर चंदन की चिता रचाऊं, आपने हाथ जला जा, जल भल भई भस्म की ढेरी, अपने अंग लगा जा, मीरा के प्रभु गिरिधर नागर, ज्योत में ज्योत मिला जा. हे ಯೋಗಿ, ನೀವು ಹೋಗಬೇಡಿರಿ, ನಾನು ನಿಮಗೆ ಸಾಷ್ಟಾಂಗ ನಮಸ್ಕಾರ ಮಾಡುತ್ತೇನೆ. ಪ್ರೇಮ ಭಕ್ತಿಯ ಮಾರ್ಗವು ಅತ್ಯಂತ ವಿಲಕ್ಷಣವಾಗಿರುತ್ತದೆ. ನೀವು ನನಗೆ ಅದನ್ನು ತೋರಿಸಿ ಹೋಗಿರಿ. ಇಲ್ಲವಾದರೆ ನಾನು ಊದು ಗುಗ್ಗಳ ಚಂದನಗಳ ಚಿತಾರಸುವೆನು. ನೀವು ಅದನ್ನು ನಿಮ್ಮ ಕೈಯಿಂದ ಅಗ್ನಿಸ್ಪರ್ಶ ಮಾಡಿರಿ. ನಾನು ಆ ಚಿತೆಯಲ್ಲಿ ಸಂಪೂರ್ಣ ಸುಟ್ಟು ಭಸ್ಮ ರಾಶಿಯಾಗುತ್ತೇನೆ. ಆ ಭಸ್ಮವನ್ನು ನೀವು ನಿಮ್ಮ ಅಂಗಾಂಗಗಳಿಗೆ ಹಚ್ಚಿಕೊಂಡು ಹೋಗಿರಿ. ಮೀರಾಬಾಯಿ ಅನ್ನುವುದೇನೆಂದರೆ, ಹೇ ಗುರುದೇವ, ಜ್ಯೋತಿಯಲ್ಲಿ ಜ್ಯೋತಿ ವಿಲೀನಗೊಳಿಸಿ ಹೋಗಿರಿ. ಜಾನಕಿ ಜೀವನ ಸ್ಮರಣ ಜೈ ಜೈ ರಾಮ್. ಭಗವಂತನು ನಮ್ಮಲ್ಲಿ ಪ್ರಕಟವಾಗಬೇಕಾಗಿರುವುದರಿಂದ ಅವನು ನಾಮಸ್ಮರಣೆಯಿಂದ ನಿಧಾನವಾಗಿ ಪ್ರಕಟವಾಗುತ್ತಾ ಹೋಗುತ್ತಾನೆ. ಇದೇ ನಿಜವಾದ ಇದ್ದದ್ದು ಹಾಗೂ ಸ್ಥಿರವಾಗಿ ಉಳಿಯುವುದು ಆಗಿರುತ್ತದೆ. ತಲೆಯ ಮೇಲೆ ಕೈಯಿಟ್ಟು ಚಮತ್ಕಾರ ಮಾಡುವುದು, ಏನಾದರೂ ತೇಜ ಕಾಣಿಸುವುದು, ದೃಷ್ಟಾಂತವಾಗುವುದು ಮುಂತಾದ ವಿಷಯಗಳು ತಾತ್ಪೂರ್ತಿಕವಾಗಿರುತ್ತವೆ. ಒಬ್ಬ ಅತ್ಯಂತ ಬಡಕರು ಮನುಷ್ಯನು ದಪ್ಪಗೆ ಆಗುವುದಕ್ಕಾಗಿ ಮೈಗೆಲ್ಲ ಬಾವು ಬರಲಿ ಎಂದು ಅಂದರೆ ಅದು ಹುಚ್ಚುತನದ್ದು ಆಗುತ್ತದೆ. ಇದಕ್ಕೆ ಬದಲಾಗಿ ಅವನು ಸರಿಯಾಗಿ ಔಷಧ ತೆಗೆದುಕೊಂಡರೆ ಅವನು ದಪ್ಪಗಾಗಲಿಕ್ಕಿಲ್ಲ, ಆದರೆ ಅವನ ಶರೀರವು ಗಟ್ಟಿಯಾಗುತ್ತದೆ. ಪರಮಾರ್ಥದ ಅನುಭವದ್ದು ಹೀಗೆ ಇರುತ್ತದೆ. ಜಾನಕಿ ಜೀವನ ಸ್ಮರಣ ಜಯ ಜಯ ರಾಮ್. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ ಶ್ರೀರಾಮ ಸಮರ್ಥ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರ ಅನುಗ್ರಹದಿಂದ ನಾವು ಕಳೆದ ಅನೇಕ ದಿನಗಳಿಂದ ಭಗವಂತನ ಅನುಸಂಧಾನ ತಥಾ ಸಾಧನೆ ಪ್ರಾಣ ಎಂಬ ಚಿಕ್ಕ ಗ್ರಂಥವನ್ನು ಓದುತ್ತಿರುವೆವು. ಇದು ಈಗ ಕೊನೆಯ ಹಂತದಲ್ಲಿದೆ. ಇದರಲ್ಲಿರ್ತಕ್ಕಂಥ ಪ್ರತಿಯೊಂದು ಮಾತು, ಶಬ್ದ, ವಿಚಾರ ಅತ್ಯಂತ ಅಮೂಲ್ಯವಾಗಿರ್ತಕ್ಕಂಥವು. ಇವುಗಳನ್ನು ನಾವೆಲ್ಲರೂ ಪುನಃ ಪುನಃ ಶ್ರವಣ ಮಾಡಬೇಕು. ಅದರಿಂದಲೇ ನಮಗೆ ಭಗವಂತನ ನಾಮದ ಅನುಸಂಧಾನದ ನಿಜವಾದ ಮಹತ್ವ ಏನು ಅನ್ನುವಂಥದ್ದು ತಿಳಿಯುತ್ತದೆ. ಆದ್ದರಿಂದ ನಾವೆಲ್ಲರೂ ಅದನ್ನು ಶ್ರವಣ ಮಾಡೋಣ. ನಾಳೆ ರವಿವಾರ ಸಾಯಂಕಾಲ ಶಂಕಾ ಸಮಾಧಾನ, ಕರ್ನಾಟಕದ ಶಂಕಾ ಸಮಾಧಾನ ಹೊಸಪೇಟೆನ, ನಾಳೆ ಹೊಸಪೇಟೆ ಸಂಚಾಲನ ಕೇಂದ್ರ, ಶಂಕಾ ಸಮಾಧಾನ ಸಂಚಾಲನ ಕೇಂದ್ರ ಹೊಸಪೇಟೆ ಸಂಚಾಲಕರು ಶ್ರೀಪಾದ, ಅತ್ಯಂತ ಆತ್ಮೀಯರಾಗಿರ್ತಕ್ಕಂಥ ಶ್ರೀಪಾದ ಪೂಜಾರವರು ಸಂಚಾಲನೆ ಮಾಡ್ತಾರೆ. ಎಲ್ಲರೂ ಅದನ್ನು ಶ್ರವಣ ಮಾಡಬೇಕು. ಅದೇ ರೀತಿಯಾಗಿ
ಆದ್ದರಿಂದ ನಾಳೆ ಬೆಳಗಿನ ಒಂದು ಪಾರಾಯಣ ಮತ್ತೆ ರಾತ್ರಿ ಆ ಶಂಕಾ ಸಮಾಧಾನ ಅದು ಅರ್ಥಾತ್ ಇನ್ನೊಂದು ಗಂಟಲಿಗೆ ಸ್ವಲ್ಪ ಆಯಾಸ ಆಗುವುದರಿಂದಾಗಿ ಮತ್ತು ನಾಳೆ ಸ್ವಲ್ಪ ಹೆಚ್ಚಿಗೆ ಉಪಾಸನೆಯಲ್ಲಿ ಕೂಡಬೇಕು ಅನ್ನುವಂಥ ಒಂದು ಕಲ್ಪನೆಯಿಂದ ಭಾವನೆಯಿಂದ ನಾಳೆ ಉಪಾಸನೆಯಲ್ಲಿ ಹೆಚ್ಚಿನ ಸಮಯ ಆಗ್ತಾ ಇದ್ದೀವಿ. ಆದ್ದರಿಂದ ನಾಳೆ ಅರ್ಥಾತ್ ಪಾರಾಯಣ ಇಲ್ಲ. ಆಮೇಲೆ ಸೋಮವಾರ ಮಂಗಳವಾರ 2 ದಿವಸ ನಿರಂತರವಾಗಿ ಪಾರಾಯಣ ಇದೆ. ಅದಾದ ಮೇಲೆ ಗುರುವಾರ ಶುಕ್ರವಾರ 3 ದಿವಸ ಪಾರಾಯಣ ಇಲ್ಲ. ಆಮೇಲೆ ಮತ್ತೆ ಶನಿವಾರ ಪಾರಾಯಣ ಇದೆ. ಎಲ್ಲರೂ ಆ ಪಾರಾಯಣದಲ್ಲಿ ಮತ್ತು ಈ ಶಂಕಾ ಸಮಾಧಾನ ಸತ್ಸಂಗದಲ್ಲಿ ಭಾಗವಹಿಸಿ ಸದ್ಗುಣ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಮುಂದಿನ ಒಂದು ನಾವು ಆಶ್ರಮವಾಸಿಗಳೆಲ್ಲರೂ ಜ್ಞಾನೇಶ್ವರಿಯನ್ನು 15-20 ನಿಮಿಷ ಓದ್ತೀವಿ. ಅದಾದ ಮೇಲೆ ಈ ಸ್ವಾಧ್ಯಾಯ ಕಾರ್ಯಕ್ರಮ ಅನ್ನುವಂಥದ್ದು ಸಮಾರೋಪ ಆಗ್ತದೆ. ಸಮಾರೋಪದೊಂದಿಗೂ 5 ಮಾಲೆ ಜಪ ಮಾಡೋದನ್ನು ಇಟ್ಕೊಂಡಿವಿ. ಆದರೆ ಇವತ್ತಿನಿಂದ ಅದನ್ನು 7 ಮಾಲೆ ಮಾಡಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಯಾಕೆ ಅಂದರೆ ಪ್ರಾರಂಭದಲ್ಲಿ 3 ಮಾಲೆ ಮಾಡ್ತಿರ್ತೀವಿ, ಆಮೇಲೆ 7 ಮಾಲೆ ಮಾಡಿದರೆ 1000 ಜಪ ಆಗ್ತದೆ. ಆದ್ದರಿಂದ 7 ಮಾಲೆ ಜಪ ಮಾಡಿ ಸಮಾರೋಪ ಮಾಡ್ತೀವಿ. ಜಾನಕಿ ಜೀವನ ಸ್ಮರಣ ಜೈ ಜೈ ಮಹಾರಾಜ ನಮಗೂ ನಿಮಗೂ ಎಲ್ಲರನ್ನೂ ಅನುಗ್ರಹಿಸಿದೆ ಅಂತ ಪ್ರಾರ್ಥನೆ ಮಾಡ್ತಾ ನಾವು ಮುಂದಿನ ಒಂದು ಕಾರ್ಯಕ್ರಮದಲ್ಲಿ ತೊಡಗ್ತಾ ಇದ್ದೀವಿ. ನೀವು ಎಲ್ಲರೂ ಮುಂದಿನ ಕಾರ್ಯಕ್ರಮದಲ್ಲಿ ತೊಡಗಿರಿ ಅಂತ ತಿಳ್ಕೊಂಡು ಹೇಳ್ತಾ, ಜಾನಕಿ ಜೀವನ ಸ್ಮರಣ ಜೈ ಜೈ ರಾಮ.